ಸಲ್ಲಿಕೆ ಮಾಡಲಿದ್ದಾರೆ. ಸಲ್ಲಿಕೆಗೂ ಮುನ್ನ ಕಾಶಿ ದೇಗುಲಕ್ಕೆ ನಮೋ ವಿಸಿಟ್ ಮಾಡಲಿದ್ದಾರೆ. ಇಂದು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು. ಶುಭ ಗಳಿಕೆಯಲ್ಲಿ ಇಂದು ನರೇಂದ್ರ ಮೋದಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ಬಹಳ ಕುತೂಹಲವನ್ನ ಕೆಳಿಸ್ತಾ ಇದೆ. ಸತತ 3ನೇ ಬಾರಿಗೆ ಉತ್ತರ ಪ್ರದೇಶದ ವಾರಣಾಸಿ ಕ್ಷೇತ್ರದಿಂದ ಲೋಕಸಭೆ ಸ್ಪರ್ಧಿಸ್ತಾ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಬೆಳಗ್ಗೆ ಗಂಗಾ ಸ್ನಾನವನ್ನ ಮಾಡಿ ಅಸ್ಸಿ ಘಾಟ್ನಲ್ಲಿರುವಂತಹ ಕಾಲಭೈರವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸುವುದರ ಮುಖಾಂತರ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಇತ್ತ ಕಾಶಿ ವಿಶ್ವನಾಥ ದೇಗುಲಕ್ಕೂ ಕೂಡ ವಿಶ್ವ ನಾಯಕ ಪ್ರಧಾನಿ ನರೇಂದ್ರ ಮೋದಿಯವರು ಭೇಟಿಯನ್ನ ನೀಡುವುದರ ಮುಖಾಂತರ ಶುಭ ಗಳಿಗೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಭಾಗಿಯಾಗಲಿದ್ದಾರೆ. ನೆನೆಯಷ್ಟೇ ಗಮನಿಸಿದ್ವಿ ನಾವು ಗುರುನಾನಕ್ ದೇವಸ್ಥಾನದಲ್ಲಿ ಎಲ್ರಿಗೂ ಕೂಡ ಊಟವನ್ನ ಬಡಿಸುವುದರ ಮುಖಾಂತರ ಎಲ್ಲರ ಜೊತೆ ಭಾಗಿಯಾಗಿದ್ರು. ಇವತ್ತು ವಾರಣಾಸಿ ಲೋಕಸಭಾ ಕ್ಷೇತ್ರದಿಂದ ನರೇಂದ್ರ ಮೋದಿಯವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. 2014, 2019ರಲ್ಲಿ ವಾರಣಾಸಿಯಿಂದ ಸಂಸದರಾಗಿ ಆಯ್ಕೆಯಾಗಿದ್ದು ನರೇಂದ್ರ ಮೋದಿಯವರು. ನಿನ್ನೆ ಹಾಗೆ ಇವತ್ತು ವಾರಣಾಸಿ ಕ್ಷೇತ್ರದಲ್ಲಿ ಭರ್ಜರಿಯಾಗಿ ಪ್ರವಾಸವನ್ನು ಕೂಡ ಮಾಡ್ತಿದ್ದಾರೆ. ಉಮೇದುವಾರಿಕೆ ಸಲ್ಲಿಕೆಗೂ ಮುನ್ನ ನಮೋ ಟೆಂಪಲ್ ರನ್ ಅನ್ನ ಈಗಾಗಲೇ ಆರಂಭ ಮಾಡಿದ್ದಾರೆ. ಭರ್ಜರಿ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಅಭಿಜಿತ್ ಮುಹೂರ್ತದಲ್ಲಿ ನರೇಂದ್ರ ಮೋದಿಯವರು ಇವತ್ತು ಬೆಳಿಗ್ಗೆ ನಾಮಪತ್ರವನ್ನ ಸಲ್ಲಿಕೆ ಮಾಡಲಿದ್ದಾರೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ಕಾಶಿ ದೇಗುಲಕ್ಕೆ ನಮೋ ವಿಸಿಟ್ ಮಾಡಲಿದ್ದಾರೆ. ಬೆಳಿಗ್ಗೆ ಗಂಗಾ ಸ್ನಾನವನ್ನ ಮಾಡಿ ಅಸ್ಸಿ ಘಾಟ್ನಲ್ಲಿರುವಂತಹ ಕಾಲಭೈರವ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸೋದ್ರ ಮುಖಾಂತರ ರೋಡ್ ಶೋ ಮೂಲಕ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ಜೂನ್ 1ನೇ ತಾರೀಕು ಮತದಾನ ನಡೆಯಲಿದೆ. ಮೋದಿ ವಿರುದ್ಧ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಅಜಯ್ ರಾಯ್ ಕಣಕ್ಕೆ ಇಳಿದಿರುವಂತದ್ದು ಜಿದ್ದಾಜಿದ್ದಿನ ಪೈಪೋಟಿ ಅಂದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿಯವರು ಗೆದ್ದೇ ಗೆಲ್ತಾರೆ ಅನ್ನುವಂತಹ ವಿಶ್ವಾಸ ಇದೆ. ಇವತ್ತು ಬೆಳಗ್ಗೆ 11:40ಕ್ಕೆ ಪ್ರಧಾನಿ ನರೇಂದ್ರ ಮೋದಿಯವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಹಾಗಾದ್ರೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಎಷ್ಟು ಮತಗಳ ಅಂತರದಿಂದ ಗೆಲುವನ್ನ ಕಂಡಿದ್ರು ಅಂತ ಗಮನಿಸೋದಾದ್ರೆ 2019ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಶಾಲಿನಿ ಯಾದವ್ ಅವರು ಸ್ಪರ್ಧೆಯನ್ನ ಮಾಡಿರ್ತಾರೆ. ನರೇಂದ್ರ ಮೋದಿ ಅವರಿಗೂ ಬರೋಬ್ಬರಿ 6,74,664 ಮತಗಳನ್ನ ಪಡೆಯೋದ್ರ ಮುಖಾಂತರ ಗೆಲುವನ್ನ ಕಂಡಿರುತ್ತಾರೆ. ಗೆಲುವಿನ ಮಂದಹಾಸವನ್ನ ಬೀರಿರುತ್ತಾರೆ. ಗೆಲುವಿನ ಅಂತರ ಕೂಡ ಗಮನಿಸ್ತಾ ಇದ್ದೀರಾ, ಲಾಟ್ ಆಫ್ ಡಿಫರೆನ್ಸ್ ಇದೆ. 4,79,505 ಮತಗಳ ಗೆಲುವಿನ ಅಂತರದಿಂದ ನಾಗಾಲೋಟವನ್ನ ಬೀರಿರುತ್ತಾರೆ. ಶಾಲಿನಿ ಯಾದವ್ ಅವರು 1,95,159 ಮತಗಳನ್ನ ಪಡೆಯುವುದರ ಮುಖಾಂತರ ಸೋಲನ್ನ ಅನುಭವಿಸಿರ್ತಾರೆ. ಇನ್ನು 2014ರ ಫಲಿತಾಂಶವನ್ನು ಕೂಡ ಗಮನಿಸಬೇಕಾಗುತ್ತೆ. ಅಲ್ಲೂ ಕೂಡ ಜಿದ್ದಾಜಿದ್ದಿನ ಪೈಪೋಟಿ ಏರ್ಪಟ್ಟಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿಯೂ ಕೂಡ ಗೆಲುವಿನ ನಾಗಾಲೋಟವನ್ನ ನೋಡಿರ್ತಾರೆ. ಗೆಲ್ಲುವ ಕುದುರೆ ಅಂತ ಆಗ್ಲೇನೆ ಹೆಸರುವಾಸಿ ಆಗಿರ್ತಾರೆ. ಆಗ 2014ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಸ್ಪರ್ಧೆಯನ್ನ ಮಾಡಿರ್ತಾರೆ. ನರೇಂದ್ರ ಮೋದಿ ಅವರು 2014ರಲ್ಲಿ ಪಡೆದಂತಹ ಮತಗಳನ್ನ ಗಮನಿಸ್ತಾ ಇದ್ದೀರಾ. ಬಿಜೆಪಿಯಿಂದ ಸ್ಪರ್ಧೆ ಮಾಡಿ 5,81,022 ಮತಗಳನ್ನ ಪಡೆದು ಜಯಭೇರಿಯನ್ನ ಬಾರಿಸಿರ್ತಾರೆ 2014ರಲ್ಲಿ. ಗೆಲುವಿನ ಅಂತರವನ್ನು ಕೂಡ ಗಮನಿಸ್ತಾ ಇದ್ದೀರಿ. 3,71,784 ಮತಗಳು. ಒಳ್ಳೆ ಪೈಪೋಟಿ ಅಂತಾನೆ ಹೇಳ್ಬೋದು. ಅರವಿಂದ್ ಕೇಜ್ರಿವಾಲ್ ಕೂಡ ಅಷ್ಟೇ ವರ್ಕೌಟ್ ಮಾಡಿದ್ರು. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸೋಲ್ಸ್ತೀನಿ ಅಂತ ಕೂಡ ಅನ್ಕೊಂಡಿದ್ರು. ಎಎಪಿಯಿಂದ ಸ್ಪರ್ಧೆ ಮಾಡಿದ್ರು. 2,09,238 ಸೋಲು ಗೆಲುವು ಕಾಮನ್. ಬಟ್ ನಾವು ಸ್ಪರ್ಧೆ ಮಾಡೋದು ಬಹಳ ಮುಖ್ಯ ಆಗುತ್ತೆ.
ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ನರೇಂದ್ರ ಮೋದಿ ಅವರ ಎದುರಾಳಿಯಾಗಿ ಸ್ಪರ್ಧೆಯನ್ನ ಮಾಡುವುದರ ಮುಖಾಂತರ 2,81,000 ಮತಗಳನ್ನ ಪಡೆದು 2014ರಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಸೋತಿರ್ತಾರೆ. ಬಟ್ ಈ ಬಾರಿ 2000